ಎಣಿಕೆ ಪಾರದರ್ಶಕತೆಗೆ ಎಸ್ಒಪಿ ಬಿಡುಗಡೆಯಾಗಿದೆ. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಒಂದು ಆದೇಶವನ್ನ ನೀಡಿದ್ದಾರೆ. ರಾಜೇಂದ್ರ ಕುಮಾರ್ ಕಠಾರಿಯಾ ಅವರು ಈ ಆದೇಶವನ್ನ ಹೊರಡಿಸಿದ್ರು. ಈಗಾಗಲೇ ಹುಂಡಿ ಎಣಿಕೆಯಲ್ಲಿ ಅಕ್ರಮ ಆಗ್ತಾ ಇದೆ, ಅಲ್ಲಿ ಕಳ್ಳತನವನ್ನ ಮಾಡಲಾಗ್ತಾ ಇದೆ. ರಾಮ ಮಂದಿರದ ವಿಚಾರದ ಪರಿಣಾಮ ಇದೀಗ ರಾಜ್ಯದಲ್ಲೂ ಕೂಡ ಹುಂಡಿ ಎಣಿಕೆಯ ವಿಚಾರದಲ್ಲಿ ಪಾರದರ್ಶಕತೆ ತರುವಂತಹ ಹಿನ್ನೆಲೆಯಲ್ಲಿ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಹುಂಡಿ, ನಗದು, ಚಿನ್ನ, ಬೆಳ್ಳಿಯ ಭದ್ರತೆಗೆ ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ. 19 ಪ್ರಮುಖ ಸೂಚನೆಗಳು ಮತ್ತು ಪರಿಶೀಲನಾ ಕ್ರಮಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಎಲ್ಲಾ ದೇಗುಲಗಳ ಭದ್ರತೆಗೆ ಸರ್ಕಾರ ಕ್ರಮವನ್ನ ಕೈಗೊಂಡಿದ್ದು ಎಲ್ಲಾ ದೇವಾಲಯಗಳಲ್ಲಿ ಸಿಸಿಟಿವಿ ಕ್ಯಾಮೆರಾವನ್ನ ಕಡ್ಡಾಯಗೊಳಿಸಲಾಗಿದೆ. ಹುಂಡಿಗಳು 4 ದಿಕ್ಕಿನಿಂದಲೂ ಕಾಣುವ ಹಾಗೆ ಕ್ಯಾಮೆರಾವನ್ನ ಅಳವಡಿಸಬೇಕು ಅಂತ ಸೂಚನೆ ಕೊಡಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿಯಿಂದಲೇ ದೇವಾಲಯಗಳ ಲೈವ್ ಹೋಗುತ್ತೆ. ಮುಜರಾಯಿ ಇಲಾಖೆಯಲ್ಲಿ ಕೇಂದ್ರೀಕೃತ ಸರ್ವರ್ ಸ್ಥಾಪನೆಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಪೊಲೀಸ್, ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಕ್ಯಾಮೆರಾ ಸಂಪರ್ಕವನ್ನ ನೀಡುವಂಥದ್ದು. ದೇವಾಲಯಗಳಲ್ಲಿ UPI, ಭೀಮ್, QR ಕೋಡ್ ಮೂಲಕ ಡಿಜಿಟಲ್ ದೇಣಿಗೆಗೆ ಉತ್ತೇಜನವನ್ನ ಕೊಡುವಂಥದ್ದು. ಯಾಕಂದ್ರೆ ಕ್ಯಾಶ್ ಮೂಲಕ ಕೊಟ್ಟರೆ ಅದು ಏನಾಗುತ್ತೆ, ಏನು ಲೆಕ್ಕ ಸಿಗೋದಿಲ್ಲ. ಸೊ ಹುಂಡಿ ಇರುವ ಸ್ಥಳದಲ್ಲೇ QR ಕೋಡ್ ಅಳವಡಿಕೆಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ನಕಲಿ QR ಕೋಡ್ ಅಳವಡಿಕೆ ತಡೆಯಲು ವಿಶೇಷ ಭದ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದ್ದು ಹುಂಡಿ ಎಣಿಕೆಗೆ ಕಡ್ಡಾಯವನ್ನು ಕೂಡ ಮಾಡಲಾಗಿದೆ. ವಿಶೇಷ ಭದ್ರತಾ ಕ್ರಮವನ್ನು ಕ್ಯಾಲೆಂಡರ್ನಲ್ಲಿ ಹೆಚ್ಚು ಆದಾಯದ ದೇವಾಲಯಗಳಲ್ಲಿ ವಾರಕ್ಕೊಮ್ಮೆ ಹುಂಡಿ ಎಣಿಕೆ ಮಾಡುವಂಥದ್ದು, ಇತರೆ ದೇವಾಲಯಗಳಲ್ಲಿ 2 ವಾರಕ್ಕೊಮ್ಮೆ ಹುಂಡಿ ಎಣಿಕೆ ಮಾಡುವುದು ಕಡ್ಡಾಯಗೊಳಿಸಲಾಗಿದೆ. ತಹಶೀಲ್ದಾರ್ ಅವರು ಮೇಲ್ವಿಚಾರಣೆ ಮಾಡಬೇಕು. ಈ ಹುಂಡಿ ಎಣಿಕೆಯ ಪ್ರಕ್ರಿಯೆಯ ಸಂದರ್ಭದಲ್ಲಿ ಹುಂಡಿ ತೆರೆಯುವುದರಿಂದ ಬ್ಯಾಂಕ್ಗೆ ಹಸ್ತಾಂತರಿಸುವವರೆಗೂ ಕೂಡ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಕಡ್ಡಾಯಗೊಳಿಸಲಾಗಿದೆ. ಅದರ ದಿನಾಂಕ, ಸಮಯ, ದಾಖಲೆಯೊಂದಿಗೆ ಹುಂಡಿ ಎಣಿಕೆ ಪ್ರಕ್ರಿಯೆ ಚಿತ್ರೀಕರಣ ಆಗಬೇಕು. ಹುಂಡಿ ಎಣಿಕೆಯಲ್ಲಿ ಫೇಸ್ ರೆಕಾಗ್ನಿಷನ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುತ್ತೆ. ಎಣಿಕೆಗೆ ಬರುವ ಸಿಬ್ಬಂದಿಯಿಂದ ಕ್ಯಾಶ್ ಇನ್ ಹ್ಯಾಂಡ್ ಘೋಷಣೆ ಕಡ್ಡಾಯ. ಚಿನ್ನ, ಬೆಳ್ಳಿ ಕಾಣಿಕೆಗಳನ್ನು ಅದೇ ದಿನ ಮೌಲ್ಯಮಾಪನ ಮಾಡಿ ಖಜಾನೆಗೆ ಜಮಾ ಮಾಡಬೇಕು. ಹುಂಡಿ ಎಣಿಕೆಗೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಅವಕಾಶ ಇಲ್ಲ. ಸರ್ಕಾರಿ, ಬ್ಯಾಂಕ್ ಅಥವಾ ಗೃಹ ರಕ್ಷಕ ಸಿಬ್ಬಂದಿ ಮಾತ್ರ ಇರಬೇಕು. ಹುಂಡಿ ಕಳ್ಳತನ ಅಥವಾ ಅಕ್ರಮ ಕಂಡು ಬಂದರೆ ದೇವಾಲಯ ಹಾಗೂ ತಾಲೂಕು ಅಧಿಕಾರಿಗಳೇ ಇದರಲ್ಲಿ ನೇರ ಹೊಣೆ ಆಗ್ತಾರೆ. ಅವರ ಒಂದು ಜವಾಬ್ದಾರಿ ಇರುತ್ತೆ.